ಹೇಯ್ ಇವನ್ಯಾವನ ಸೆಡೆ ನನ್ನ ಮಗ. ಅಲ್ಲ, ಎಲ್ಲ ಒಂದು ಫಾರ್ಮಲ್ಲಿ ಇದ್ದಾಗ ಎಲ್ಲ ಕರೆಕ್ಟ್ ಆಗಿರುತ್ತೆ. ಹೀಗೆ ದೊಡ್ಡವರೆಲ್ಲದು ಓದೋ ಟೈಮಲ್ಲಿ ಓದಬೇಕು, ಆಡೋ ಟೈಮಲ್ಲಿ ಆಡಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು ಅಂತ. ನೀವು ಓದೋ ಟೈಮಲ್ಲಿ ಬೇರೆ ಏನೋ ಮಾಡ್ಕೊಂಡು ಆಡೋ ಟೈಮಲ್ಲಿ ಇನ್ನೊಂದೇನೋ ಮಾಡ್ಕೊಂಡು ಇದ್ರೆ ಕಷ್ಟ. ವೆಲ್ಕಮ್ ಟು ದಿ ನ್ಯೂ ವ್ಲಾಗ್. ಫೀಲ್ಡ್ ಔಟ್ ಐತೆ. ನಿಲ್ಸೇ ಇರುತ್ತಲ್ಲ ಗಾಡಿ ಮನೇಲೆ, ಮತ್ತೆ ಪ್ರಾಬ್ಲಮ್ ಆಗೋಗಿರೋದು. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನದ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 3-4 ತಿಂಗಳಾಗ್ಬಿಟ್ಟಿತ್ತು. ಬೈಕ್ ಮುಟ್ಟೆ 3-4 ತಿಂಗಳಾಗ್ಬಿಟ್ಟಿತ್ತು. ಬೈಕೇ ಮುಟ್ಟುತ್ತಾರಿಲ್ಲ ಬಿಡಿ, ಅದು ಬೇರೆ ವಿಷಯ. ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ ಟಕ್ಕಂತ ಹೇಳ್ಬಿಡ್ತೀನಿ. ಇವಾಗ ಎಲ್ಲ ಹುಡುಗರು ಸೇರ್ಕೊಂಡು ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀವಿ. ಹೇಯ್ ಇವನ್ಯಾವನ ಸೆಡೆ ನನ್ನ ಮಗ. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಷ್ಟು ದಿನ ಗಾಡಿ ಎಲ್ಲೂ ಎತ್ತೇ ಇರಲಿಲ್ಲ. ಗಾಡಿ ಮನೇಲಿ ಶೆಡ್ ಮಾಡಿಬಿಟ್ಟಿದೆ. ಲಾಸ್ಟ್ ರೈಡು ಚಿಕ್ಕಮಂಗ್ಳೂರು, ಅದಾದಮೇಲೆ ಸಣ್ಣ ಪುಟ್ಟ ಮಾಡಿದೆ. ಅದು ಬಿಟ್ಟು ಗಾಡಿನೇ ಮುಟ್ಟಿಲ್ಲ. ಇವಾಗ ಸರ್ವಿಸ್ ಮಾಡಿ ಎತ್ಕೊಂಡ್ಬಿಟ್ಟೆ. ಅದು ಜನರಲ್ ಸರ್ವಿಸ್ ಮಾತ್ರ ಮಾಡಿಸಿದ್ದೀನಿ. ನೆಕ್ಸ್ಟು ಈ ಟ್ರಿಪ್ ಆದಮೇಲೆ ಬಂದು ಇನ್ನೊಂದು ಪ್ಲ್ಯಾನ್ ಇದೆ, ಅದು ಮುಗಿಸ್ಕೊಂಡ್ಬಂದಿನ ಫುಲ್ ಸರ್ವಿಸ್ ಕೊಡ್ತೀನಿ ಗಾಡಿನ. ತುಂಬ ದಿನ ಆಗೋಗಿತ್ತು ವ್ಲಾಗ್ ಮಾಡಿ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂದರೆ ಅರ್ಸಿ ದೇವರು. ಇವತ್ತು ನನ್ನ ಪಾಲಿನ ದೇವ್ರೇನೋ. ಬಿಕಾಸ್ ನಂದು ಮೈಕ್ TRS ಕೇಬಲು ಬೆಂಡಾಗ್ಬಿಟ್ಟಿತ್ತು. ಏನು ಮಾಡೋದು, ಬೆಳಗ್ಗೆ ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿರಲಿಲ್ಲ. ಅಣ್ಣ ತಗೊಂಬಂದು ಕೊಟ್ಟ. ಅಲ್ಲ, ಇಲ್ಲಿ ಹಿಡಿತಿದ್ಯಾ? ಇಲ್ಲ, ಇಲ್ಲಿ ಕಾಣಿಸ್ತೈತೆ. ಅಯ್ಯೋ, ಇನ್ನೊಂದು 20 ರೂಪಾಯಿ ಜಾಸ್ತಿ ಕೊಟ್ಟು ಚೆನ್ನಾಗಿರೋದು ದೊಡ್ಡ ಸ್ಕ್ರೀನ್ ಇಸ್ಕೊಂಬಿಟ್ಟಿತ್ತು. ಇವರು ನಮ್ಮ ಗುಣ ಬೈ ಆಫ್ಟರ್ ಲಾಂಗ್ ಧೀರಜ್. ಎಲ್ಲ ಆಗೈತೆ ನಂದು. ಕೋಲಾರ ಬಿಟ್ಮೇಲೆ ಹಾಕೊಳ್ಳೋಣ ಹೋಗ್ಲಿ. ಕೋಲಾರ ಬಿಟ್ಮೇಲೆ ಮುಳ್ಬಾಗ್ಲು. ಸೊ ಎಲ್ಲ ಹುಡುಗರು ರೆಡಿ ಇದೆ. ಈಗ ಇನ್ನೇನು ಬಿಡೋದು, ಇನ್ನೇನು ಬಿರೋದು ಅಷ್ಟೇ. ಮತ್ತು ಮುಳ್ಬಾಗ್ಲು ನಾಷ್ಟಕ್ಕೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವ್ರ ಲೇಟ್ ಆಗುತ್ತೆ ಅಂದ್ಬಿಟ್ಟವ್ರೆ. ನೋಡೋಣ ಎಲ್ಲಿ ಹೆಂಗಾಗುತ್ತೆ ಹಂಗೆ ಜೈಯನ ಅಷ್ಟೇ. ಏನು ಜನ ಅಲ್ಲಿ ಸಿಗ್ನಲ್ ಬಿಟ್ಟಿರುತ್ತೆ, ಗ್ರೀನ್ ಇದಿರುತ್ತೆ ಲೈಟು, ಆದರೂ ಜನ ನನಗೆ ನಡ್ಕೊಂಡು ಬಂದೇ ಬಿಡ್ತವ್ರೆ. ಗೊತ್ತೇ ಆಗಲ್ವ ಗ್ರೀನ್ ಇದೆ ಸಿಗ್ನಲ್ಲು, ಸ್ಪೀಡಲ್ಲಿ ಇರ್ತವೆ ಗಾಡಿಗಳು ಅಂತ. ಸಡನ್ ಬಂದೇ ಬಿಡ್ತಾರಪ್ಪ ನಡ್ಕೊಂಡು. ಹಿಂಗೆ ಈ ಥರ ಮಾಡ್ಕೊಂಡೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು. ಏನು ಗುರು ಇಷ್ಟೊಂದು ಟ್ರಾಫಿಕ್ಕು ಯಪ್ಪ ಈ ರೇಂಜ್ಗ. ಈ ರೋಡ್ ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಕನ್ಸ್ಟ್ರಕ್ಷನು ಹ್ಞೂ ಬಾಯ್. 12:30 1 ಗಂಟೆ 12:30 ಆಗಿ ತೋರಿಸ್ತಾರೆ. 1 ಗಂಟೆ ನೆನ್ಕೋ. ಹಾಂ, ನಮ್ಮ ಗಾಡಿ ಎಲ್ಲ ಬೋರ್ ಹೊಡೆದ್ಬಿಡುತ್ತೆ. ಅವ್ರು ಓಕೆ ಅಷ್ಟೇ. ನನಗಂತೂ ರೂಢಿ ತಪ್ಪುಬಿಟ್ಟೈತೆ. ತುಂಬ ದಿನ ಗಾಡಿ ಓಡಿಸಿ ಏನಾಗ್ತಿದೆ ಅಂದರೆ ಗ್ಲೌಸ್ ಹಾಕೊಂಡು ನನಗೆ ಕಂಟ್ರೋಲ್ ತಗೊಳ್ಳೋಕ್ಕಾಗ್ತಿಲ್ಲ ಗಾಡಿ. ಅಲ್ಲ, ಎಲ್ಲ ಒಂದು ಫಾರ್ಮಲ್ಲಿ ಇದ್ದಾಗ ಎಲ್ಲ ಕರೆಕ್ಟಾಗಿರುತ್ತೆ. ಹೀಗೆ ದೊಡ್ಡವರೆಲ್ಲದು ಓದೋ ಟೈಮಲ್ಲಿ ಓದಬೇಕು, ಆಡೋ ಟೈಮಲ್ಲಿ ಆಡಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು ಅಂತ. ನೀವು ಓದೋ ಟೈಮಲ್ಲಿ ಬೇರೆ ಏನೋ ಮಾಡ್ಕೊಂಡು ಆಡೋ ಟೈಮಲ್ಲಿ ಇನ್ನೊಂದೇನೋ ಮಾಡ್ಕೊಂಡು ಇದ್ರೆ ಕಷ್ಟ. ಇನ್ನೊಂದು ಹೇಳ್ತೀನಿ ಕೇಳಿ, ಏಜು ಹೋಯ್ತಾ ಇರುತ್ತೆ. ಯಾವಾಗ ಏನು ಅನ್ಸುತ್ತೆ ಅದು ಮಾಡ್ತಾ ಇರಬೇಕು. ಇವಾಗ ನೋಡಿ, ಇವಾಗ ನೀವೇನೋ ಬೈಕ್ ತೊಗೊಂಡು ಸುತ್ತೀರಾ, ಇಲ್ಲ ಬೈಕ್ ತೊಗೊಂಡು ರೈಡ್ ಮಾಡ್ತೀರಾ, ಅದೊಂದು ಸರ್ಟನ್ ಏಜ್, ಆ ಏಜೇ ಮಾಡಬೇಕು. ಇಲ್ಲ ನಾನು ಮುನ್ನ ಸ್ವಲ್ಪ ದಿನ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಸೊ ಈಗ ಗೈಸ್ ಬ್ರೇಕ್ಫಾಸ್ಟ್ಗೆ ಹಾಕಿದ್ವಿ. ಸೊ ಅಲ್ಲೊಂದು ರಾತ್ರಿ ಹೋಯ್ತು, ತೋರಿಸ್ಬೇಕಿತ್ತು, ಬಟ್ ಸಡನ್ ಆನ್ ಮಾಡೋಕ್ಕಾಗಲಿಲ್ಲ. ಕ್ಯಾಮ್ರಾ ಕ್ರೇಜಿ ಆಗಿತ್ತು ಅದು ಗಾಡಿ. ಬನ್ನಿ, ಹೊಟ್ಟೆ ಫುಲ್ ಹಸಿತಿದೆ, ತಿನ್ಕೊಂಡು ಆಮೇಲೆ ಬಂದು ಮಾತಾಡೋಣ. ಏನಾ ಎಲ್ಲಾಗ್ತೇಳು?
ಹಾಕು. ನೀನು ತಂದಿಲ್ವಾ ನೀನು ತಂದಿಲ್ವಾ? ನೀನು ಶೋಕಿಗೆ ಹಾಕ್ಸಿದ್ಯಾ ನೀನು ಅದು ಕ್ಯಾರಿಯರು? ಹಾಂ, ಅದಕ್ಕೆ ಮಡ್ಗಾಡ್ ಬರುತ್ತೆ, ಮಡ್ಗಾಡ್ ಹಾಕ್ಬೇಕು. ಮಣ್ಣು ಮಣ್ಣು. ಸೊ ಗೈಸ್, ಇವಾಗ ನಾಷ್ಟ ಎಲ್ಲ ಮಾಡಿ ಆಯಿತು. ನಾಷ್ಟ ಎಲ್ಲ ಮಾಡಿ ಹೊರಟಿದ್ದೀವಿ. ಹೊಸ ಹೆಲ್ಮೆಟು. ಹಾಂ, ನೀರು ಕುಡಿಯೋ, ನಿದ್ದೆ ಬರಲ್ಲ. ನೀರು ಕುಡಿದ್ರೆ ಅಲ್ಲಿ ನಿದ್ದೆ ಬರಲ್ಲ. ಬೇರೆಲ್ಲ ಹೇಳ್ತಾರೆ. ಆಗ್ತಾ? ನಾನು ಏನು ಹೇಳ್ತೀನಿ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡ್ಬೇಕು. ಓಕೆ ಬಾಸ್. ಅದು ಅದು ಒಳ್ಳೆ ಹುಡುಗ. ಸೊ ಇವಾಗ ಇಲ್ಲಿಂದ ಹೊರಡೋಣ. ಇನ್ನೂ 195 ಕಿಲೋಮೀಟರ್ಸ್ ಐತೆ. ಬಾಯ್ಸ್ 110 ಅಂತೆ. ಸ್ಪೀಡ್ ಮೇಂಟೈನು 110. ಹನ್ನೊಂದು ಗಂಟೆ ಆಗಿದೆ ಟೈಮು. ನಮ್ಮ ಎಕ್ಸ್ಪೆಕ್ಟೇಷನು ಬೆಳಗ್ಗೆ 7 ಗಂಟೆ ಬಿಟ್ಟು ಇಷ್ಟೊತ್ತಿಗೆ ಇದ್ಬಿಡೋಣ ಅಂತ. ಬಟ್ ನೋಡೋದಿಲ್ಲ, 11 ಗಂಟೆ. ವೆಲ್ಕಮ್ ಟು ತಿರುಪತಿ. ಅಲ್ಲಿ ಕಾಣಿಸ್ತಿದೆ ನೋಡಿ ಬೆಟ್ಟ, ಅದೇ ತಿರುಪತಿ ಬೆಟ್ಟ. ಅಲ್ಲಿಗೆ ಇವಾಗ ಹೋಗ್ಬೇಕು ನಾವು. ಅಲ್ಲಿ ಹೋಗೋ ಮುಂಚೆ ಇಲ್ಲೆಲ್ಲೋ ಎಂಟ್ರಿ ತಗೊಬೇಕು. ಗೈಸ್, ಇದೇ ಬೆಟ್ಟ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ. ಇಲ್ಲಿ ಯಾವುದೋ ಒಂದು ಜಾಗ ವೆಂಕಟೇಶ್ವರ ಸ್ವಾಮಿ, ಇಲ್ಲಿ ನೋಡಿ, ಇಲ್ಲೇ ಇದೆ ವೆಂಕಟೇಶ್ವರ ಸ್ವಾಮಿ ಫೇಸ್ ಥರ ಕಾಣಿಸುತ್ತೆ ನೋಡಿ. ನಿಮ್ಗೆ ಎಷ್ಟು ಫೇಸ್ ಆಗ್ತಿದೆ ಅನ್ನೋ ಗೊತ್ತಿಲ್ಲ. ಹೋಗ್ತಾರೆ ಗೊತ್ತಿಲ್ವಲ್ಲ. ಮ್ಯಾಪ್ ಹಾಕ್ಲಾ? ಸರಿ. ಅವನು ಹೋದ. ನಡಿ ಮುಂದೆ ನಡಿ, ಹಿಂದೆ ಬರ್ತೀನಿ. ಲೇ ಬಾರ. ಇದು ಆ್ಯಕ್ಚುಲಿ ಇದು ಒಳಗಡೆಯಿಂದ ರೋಡು ಡೈರೆಕ್ಟ್ ಇದು ಟೋಲ್ ಹತ್ರ ಹೋಗುತ್ತಂತೆ. ಆ ಸಿಟಿ ಒಳಗೆ ಹೋಗೋದೇ ಬೇಡ ಅಂತ ಅಂದ್ರು ಹುಡುಗರು. ಸೊ ನೋಡೋಣ, ಟ್ರೈ ಮಾಡೋಣ ಒಂದ್ಸತಿ, ನೋಡೋಣ ಹೋಗಿ. ನೋಡಿ, ಇದೆ ಫೇಸು ತಿರುಪತಿದು ವೆಂಕಟೇಶ್ವರ ಸ್ವಾಮಿದು. ಬೆಟ್ಟದ ಮೇಲೆ ಕಾಣಿಸುತ್ತೆ ಅಂತ ಹೇಳಿದ್ವಲ್ಲ. ಮಚ್ಚ ಹೆಂಗಿತ್ತು ರೋಡು? ಹೆಂಗಿತ್ತು ರೋಡು? ಇಷ್ಟೊತ್ತು ಬಂದಿರೋ ರೋಡ್ ಹೆಂಗಿತ್ತು? ಉಯ್ ಮಚ್ಚ, ಅವನು ಪಕ್ಕ ಹೊಟ್ಟೆ ಅಷ್ಟೈತೆ. ಅವನು ಪಕ್ಕ ಹೊಟ್ಟೆ ಅಷ್ಟೈತೆ, ಅದಕ್ಕೆ ಹೆಂಗೆ ಹೋಯ್ತಾವನು ಅವನದು. ಏನಂದರೆ ಆ ಥರ ಅವ್ನು ಯಾವಾಗ ಹಂಗೆ ನಮ್ಮನ್ನೆಲ್ಲ ಬಿಟ್ಟು ಸ್ಪೀಡಾಗಿ ಬಾರಿಸ್ಕೊಂಡು ಹೋಯ್ತಾನೋ ಅವಾಗ ಅವ್ನಿಗೆ ಹೊಟ್ಟೆ ಅಷ್ಟೈತೆ ಅಂತಲೇ ಅದು ಅರ್ಥ. ಹಾಂ, ಏನಣ್ಣ? ಓಯ್ ಇನ್ನೇನು ಬಂತು. ಅಲ್ಲಿ ಗೋಪುರ ನಿಮ್ಗೆ ಕಾಣಿಸ್ತಿರ್ಬೋದು, ಅದು ಎಂಟ್ರೆನ್ಸ್ ಪಾಯಿಂಟು. ಇಲ್ಲೆಲ್ಲ ಬಂದು ಇರ್ತಿದ್ವಿ. ಅಲ್ಲಿ ಲಗೇಜು ನಡ್ಕೊಂಡು ಹೋಗೋರು, ಅಲ್ಲಿ ಲಗೇಜ್ ಬ್ಯಾಗ್ ಎಲ್ಲ ಅಲ್ಲಿ ಕೊಟ್ಟರೆ ಮೇಲ್ಗಡೆಗೆ ಟ್ರಾನ್ಸ್ಪೋರ್ಟ್ ಅವ್ರು ತೊಗೊಂಡೋಗೋರು.
ದಿಸ್ ಇಸ್ ದ ಎಂಟ್ರಿ. Hello, welcome to my YouTube channel, guys. Today I am going to make a new video, so please whatever. I want to reach 1 million likes, so please Okay, thank you.